ಜುಲೈ ತಿಂಗಳಲ್ಲಿ ಮತ್ತೊಂದು ಪತ್ರಿಕಾಗೋಷ್ಠಿ ಇದೆ, ಅವತ್ತು ಜಾಯಿನ್ ಆಗ್ತಾರೆ. ಇದು ಚಿತ್ರ ಹಿಂದೆ ಒಂದು ಸರಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿವರಣೆ ಕೊಟ್ಟಿದ್ದೆ. ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ಡ್ರಾಪ್ನಲ್ಲಿ ನಡೆದಂಥ ಕಥೆನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಮಾಡಿರುವಂಥದ್ದು. ಚಾರ್ಲ್ಸ್ ಡಿಕನ್ಸ್ ಅವರ ಕಥೆನ, ಸಣ್ಣ ಕಥೆನ ಆಧಾರ ಮಾಡಿ ನಮ್ಮ ನೇಟಿವಿಟಿಗೆ ಹೊಂದಿಸ್ಕೊಂಡು ನಾವು ಇದನ್ನು ಸಿದ್ಧಪಡಿಸಿದ್ದೀವಿ. ಒಂದು ಸಿಗ್ನಲ್ ಮ್ಯಾನ್ ಆಗಿ, ಅಂದರೆ ಸ್ಟೇಷನ್ ಮಾಸ್ಟರ್ಗೆ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬರೇ ಒಂದು ಲೋನ್ಲಿ ಜಾಗದಲ್ಲಿ, ಅಂದರೆ ಯಾವ ಪ್ರಯಾಣಿಕರು ಹತ್ತುವುದಿಲ್ಲ ಇಳಿಯೋದಿಲ್ಲ ಅಂತ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ. 20 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಯಾರ ಸಂಪರ್ಕ ಇದ್ದಾನೆ, ಲೋನ್ ರಿಲೇಸ್ನಲ್ಲಿ ಆತನೇ ಆದ ತಾನು ಗೊತ್ತಿಲ್ಲದಂಗೆ ಆತ ಬದಲಾವಣೆ ಆಗಿರ್ತಾನೆ. ಆ ಗೊಂದಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾನೆ. ಅದರಿಂದ ಹೇಗೆ ಬಿಡುಗಡೆ ಮಾಡ್ತಾನೆ, ಯಾವ ರೀತಿ ರಾಷ್ಟ್ರಕ್ಕೆ ಯಾವ ರೀತಿ ಅವನ ಕಾಂಟ್ರಿಬ್ಯೂಷನ್ ಆಗುತ್ತೆ, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಯಾವ್ದು ಕಾಂಟ್ರಿಬ್ಯೂಷನ್ ತೋರಿಸೋದೇ ಚಿತ್ರದ ಮುಖ್ಯ ಉದ್ದೇಶ ಆಗಿರೋದು. ಇದನ್ನು ನಾವು ಊಟಿ ಅಂತ ಜಾಗದಲ್ಲಿ ವಿಶೇಷವಾದಂಥ ತಂಡನ, ಬಹಳ ಪ್ರಬುದ್ಧವಾದಂಥ ತಂಡನ ಕಟ್ಕೊಂಡು ಚಿತ್ರೀಕರಣ ಮಾಡಿದ್ದೀವಿ. ಜೊತೆಗೆ ಅದ ನಂತರ ಕರ್ನಾಟಕದಲ್ಲೇ ಕೊಟ್ಟಿಗೆಹಾರ, ಚಿಕ್ಕಮಗಳೂರು, ಮಂಗಳೂರು, ಸುತ್ತಮುತ್ತ ಮತ್ತು ಬೆಂಗಳೂರು ಈ ಜಾಗದಲ್ಲಿ ಇದನ್ನು ಚಿತ್ರೀಕರಣ ಮಾಡಿದ್ದೀವಿ. ನಮ್ಮ ಈ ಚಿತ್ರಕ್ಕೆ ಈ ಕಥೆನ ನಾನು 1974ನಲ್ಲಿ ನಾಟಕ ಮಾಡಿದ್ದೆ. ನಾನು ಬರ್ಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದಲ್ಲಿ ನಾಟಕ ಆಗಿತ್ತು. ಅದನ್ನು ಪಿಕ್ಚರ್ ಮಾಡಬೇಕು ಅಂತ ನಾನು ಭಾಳ ವರ್ಷಗಳ ನಂತರ ಅಂದ್ಕೊಂಡಿದ್ದು. ನಾನು ಅದಕ್ಕೆ ಕಾಲ ಕೂಡ ಬಂದಿಲ್ಲ. ಯಾರ ಹತ್ರ ನನ್ನ ಕಥೆಗಳ ಪ್ರಸ್ತಾಪ ಮಾಡಿದಾಗ ಯಾರು ಮುಂದೆ ಬರ್ತಿರಲಿಲ್ಲ. ಕಾರಣ ಏನಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಷ್ಟು ದುಡ್ಡು ಕಟ್ಟಬೇಕಾಗಿತ್ತು. ನಾನು ಪ್ರಕಾಶ್ ಬಿಡೋಡಿ ಸರ್ ಹತ್ರ ಇಟ್ಟು ಒಂದು ಕಥೆ ಇದೆ ಸರ್, ಸ್ಕ್ರಿಪ್ಟ್ ಮಾಡೋಣ, ಪ್ರೊಡ್ಯೂಸರ್ ಮೇಲೆ ನೋಡೋಣ ಅಂತ ಅಂದಾಗ ಕಥೆ ಕೇಳಿ ಇಷ್ಟಪಟ್ಟು ನಾವು ಇಬ್ಬರು ಸ್ಕ್ರಿಪ್ಟ್ ಮಾಡಿದ್ವಿ. ನಾನು ತುಂಬ ವರ್ಷದಿಂದ ಗೆಳೆಯರು ನನ್ನ ದಾಟ ಪಿಕ್ಚರ್ಗೆ ಪ್ರೊಡ್ಯೂಸರ್ ಆಗಿದ್ದರು ವೆಂಕಟೇಶ್ ಪ್ರಸಾದ್ ಅವರು ಒಂದೇ ಕಥೆ ಹೇಳಿದೆ. ಇಲ್ಲ ನನಗೊಬ್ಬರು ಗೆಳೆಯರಿದ್ದಾರೆ, ಅವ್ರ ಹತ್ರ ಒಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಗಣೇಶ್ ಪ್ರಭು ಸರ್ ಹತ್ರ ಕರ್ಕೊಂಡೋಗಿ ಕತೆ ಹೇಳಿದಾಗ ಅವರು ಒಂದೇ ಸರಿ ಕೇಳಿದ ಒಂದು 10 ನಿಮಿಷನೂ ಟೈಮ್ ಕೊಡ್ದೇನೆ ಮಾಡೋಣ ಅಂತ ಹೇಳಿದ್ರು. ಕಾರಣ ಏನಂತಂದರೆ ಯಾವ ಈ ಕತೆ ಮಾಡೋಕ್ಕೆ ಈಗ ಇದ್ರೆ ಮುಂದೆ ಬರ್ತಾ ಇಲ್ಲ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾದಂಥ ಒಂದು 45 ಲಕ್ಷ ರೂಪಾಯಿ ಕಟ್ಟೋಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ನಾವು ಆರ್ಟ್ ಫಿಲಮ್ಸ್ ಮಾಡ್ತಕ್ಕಂಥವ್ರು ಆ ಬಜೆಟೇ ಭಾಳ ದೊಡ್ಡದಾಗ್ತದೆ. ಅದನ್ನು ನಾವಿನ್ನೂ ಕಂಟ್ರೋಲ್ ಅಂತ ಹೇಳಿದಾಗ ಇಲ್ಲ ಇದಕ್ಕೆ ಖರ್ಚಾಗುತ್ತೆ ಅಂತ ಮುಂದೆ ಮಾಡಿದವರು ಗಣೇಶ್ ಪ್ರಭು ಸರ್ ಹೇಳಿದ್ದಾರೆ. ಗಣೇಶ್ ಬಾಬು ನಿರ್ಮಾಪಕರು, ಅದಕ್ಕೆ ಬೆನ್ನೆಲುಬು ಅಂದ್ಕೊಂಡವರು ವೆಂಕಟೇಶ್ ಪ್ರಸಾದ್. ಮತ್ತು ಇದಕ್ಕೆ ಅವರ ತಂಡ ಭಾಳ ವಿಶೇಷವಾದಂಥ ತಂಡ ವೆಂಕಟೇಶ್ ಪ್ರಸಾದ್ ಅವ್ರದ್ದು. ಅವರ ಟೀಮ್ ಭಾರತೇಶ್ ಪ್ರಸಾದ್ ಇರ್ಬೋದು, ಸುಷ್ಮಾ ಇರ್ಬೋದು, ಅರುಣ್ ಇರ್ಬೋದು, ಇನ್ನು ಭಾಳಷ್ಟು ಜನ ಸ್ನೇಹಿತರು ಇದಕ್ಕೆ ದುಡ್ದಿದ್ದೀವಿ. ನಮ್ಮ ಈ ಚಿತ್ರಕ್ಕೆ ನಾನು ಮೊದಲಿಂದನೂ ಯಾವುದೇ ಚಿತ್ರ ಮಾಡಿದ್ರೆ ಕ್ಯಾಮ್ರಾಮನ್ ಬಗ್ಗೆ ಭಾಳ ಪರ್ಟಿಕ್ಯುಲರ್ ಇರ್ತೀನಿ. ಇವರೇ ಬೇಕು ಅಂತೀನಿ. ಅವ್ರು ಸಿಕ್ಕಲಿಲ್ಲ ಅಂತಂದರೆ ಸ್ಪಾಟಲ್ಲಿ ಒದ್ದಾಡ್ತಾ ಇರ್ತೀನಿ. ನಾನು ಫಸ್ಟು ಹೆಸರು ಬಂದುತ್ತೇನೆ ನನಗೆ. ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ಳೋದು, ಪ್ರತಿ ಪ್ರೆಸ್ ಮೀಟಲ್ಲಿ ನಿಮಗೂ ಗೊತ್ತಿದೆ, ಎಸ್ ರಾಮಚಂದ್ರ ಐತಲ್ ಅವ್ರು ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.